ಹೇಳಿದ್ನಲ್ಲ ಸರ್, ಅದಕ್ಕೆ ಯಾವುದೇ ರೀತಿಯಾದಂಥ ನಮ್ಮ ಕಸ್ಟಡಿಯಲ್ಲಿ ಯಾವುದೂ ಇಲ್ಲ. ಸರ್ ಓಕೆ, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್. ನಮ್ಮ ಮನೆಯ ಮತ್ತು ನನ್ನ ಘನತೆ ಗೌರವವನ್ನು ಕಂಪ್ಲೀಟ್ಲಿ ಇವರು ಯಾರ್ದೋ ಮಾತನ್ನು ಕೇಳಿ ಮತ್ತು ತಮ್ಮ ವೈಯಕ್ತಿಕ ಬೇಳೆಕಾಳುಗಳನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅಲಿಗೇಷನ್ಸ್ ಮಾಡಿರೋದ್ರಿಂದ ಆ ಒಂದು ಅಲಿಗೇಷನ್ಸಿಂದ ಸಂಪೂರ್ಣವಾದಂಥ ನಮ್ಮ ಮಾನಹಾನಿ ಆಗಿದೆ. ನನ್ನ ಪ್ರಾಣಹಾನಿಯನ್ನೂ ಮಾಡಬೇಕು ಅಂತ ಕೆಲವು ಪ್ರಯತ್ನಗಳು ನಡೆದಿತ್ತು. ಅದನ್ನು ಕೂಡ ನಾನು ನನ್ನ ಬುದ್ಧಿವಂತಿಕೆಯಿಂದನೋ ಅಥವಾ ಭಗವಂತನ ದಯೆಯಿಂದನೋ ನಾನು ಅದರಿಂದ ಪಾರಾಗಿದ್ದೇನೆ. ಏನಂತ ವೈಯಕ್ತಿಕವಾದಂಥ ಅವ್ರಿಗೆ ಆಸೆಗಳನ್ನು ಈಡೇರಿಸ್ಕೊಳ್ಳುವಂಥದ್ದು ಏನಿತ್ತು ನಿಮ್ಮ ಮೇಲೆ ಈ ರೀತಿ ಅಲಿಗೇಷನ್ ಮಾಡಿ? ಅವರೇ ಹೇಳ್ತಾರೆ ಸರ್, ನಾವು ಮದುವೆ ಮಾಡಿಕೊಡ್ಬೇಕಾದ್ರೆ ಹುಡುಗನಿಗೆ ಕೆಲಸ ಇಲ್ಲ ಅಂತ ಅಂದರೂ ಕೂಡ ಅವರು ಕೋಟ್ಯಾಧಿಪತಿಗಳು ಅಂತ ನೋಡಿ ಹೇಳಿದ್ರು. ಮತ್ತು ಅಪ್ಪ ಅಮ್ಮ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ, ಅಷ್ಟ ಆಸ್ತಿ ಇದೆ ಇಷ್ಟ ಆಸ್ತಿ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಚೆನ್ನಾಗಿರ್ತಾಳೆ ಅನ್ನೋ ಕಾರಣದಿಂದ ನಾವು ಕೊಟ್ವಿ ಅಂತ ಅವ್ರು ಎಕ್ಸ್ಪ್ಲಿಸಿಟ್ಲಿ ಹೇಳಿದಾಗ ಅದರಲ್ಲಿ ಏನು ಎಕ್ಸ್ಪ್ಲಿಸಿಟ್ಟಾಗಿ ಹೇಳಿದೆ ಅದಕ್ಕೆ ತಮ್ಮ ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ, ಅವರಲ್ಲೇ ಇದೆ. ಸರ್, ನಮ್ಮ ವೈಯಕ್ತಿಕವಾದಂಥ ಅಭಿಪ್ರಾಯಗಳನ್ನು ನನ್ನ ವಕೀಲರ ಜೊತೆ ನಾನು ಚರ್ಚೆ ಮಾಡಿ ತದನಂತರ ಕೌಟುಂಬಿಕ ನ್ಯಾಯಾಲಯದಲ್ಲಿ ಆ ಒಂದು ರೀತಿಯಾದಂಥ ಏನಾದ್ರು ನಾನು ಕ್ರಮ ತೊಗೊಳಂಗಿದ್ರೆ ನಾನು ಅದನ್ನು ಮುಂದಕ್ಕೆ ನಾನು ಯೋಚನೆ ಮಾಡ್ತೀನಿ. ಸರ್, ಏನು ಹೇಳ್ತೀರಾ ಸರ್, ನೀವು UPSC ಬರಿತಾ ಇದ್ರಿ, ಓಕೆ, ಹೊಸ ಲೈಫ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರಿ, ಮದುವೆ ಆಗಿದ್ರಿ, ಸಿಚುವೇಶನ್ ಈ ಥರ ಇದೆ. ಹಾಂ, ಈ ಒಂದು ಪ್ರಕರಣದಲ್ಲಿ ನಮ್ಮನ್ನು ಸಿಲುಕಿಸಿ ನನಗೆ ಮುಂದೆ ಯಾವುದೇ ರೀತಿಯಾದಂಥ ಕೆಲಸಕ್ಕೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗಲಿಲ್ದಂಗೆ FIR ಮಾಡಿಸಿ ಸಂಪೂರ್ಣವಾಗಿ ನನ್ನ ಜೀವನವನ್ನು ಹಾಳು ಮಾಡಬೇಕು. ಜೊತೆಯಲ್ಲಿ ಮಾಧ್ಯಮಗಳಲ್ಲಿ ನನ್ನ ತಂಗಿಯ ಫೋಟೋಗಳನ್ನು ಮತ್ತು ಅವಳ ಹೆಸರುಗಳನ್ನು ತಂದು ಡೌರಿ ಕಿರುಕುಳ ಕೊಡ್ತಾ ಇದ್ದಾರೆ. ಇದನ್ನು ತಗೊಂಬಂದು ನನ್ನ ತಂಗಿಯ ಮದುವೆ ಆಗದ ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥ ನನ್ನ ತಂಗಿಯ ತೇಜೋವಧೆಯನ್ನು ಮಾಡಬೇಕು. ತದನಂತರ ಅವಳ ಮದುವೆ ಯಾರು ಕೂಡ ಆಗಲಿಲ್ದಂಗೆ ಅದನ್ನು ಕೂಡ ಅವಳ ಜೀವನವನ್ನು ಹಾಳು ಮಾಡಬೇಕು. ತದನಂತರ ನಮ್ಮ ತಂದೆ ತಾಯಿಗಳು ಸರ್ಕಾರಿ ನೌಕರರಾಗಿ ಸಮಾಜದಲ್ಲಿ ಅಷ್ಟೋ ಇಷ್ಟೋ ಒಂದು ರೀತಿ ಗುರುತಿಸ್ಕೊಂಡಿರೋ ಕಾರಣದಿಂದ ಆ ಒಂದು ಗುರುತಿಸ್ಕೊಂಡಿರೋವಂತಹ ಎಲ್ಲ ರೀತಿಯಾದಂತಹ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಕೂಡ ಅವ್ರನ್ನ ಡಿಫೇಮ್ ಮಾಡಬೇಕು. ಜೊತೆಯಲ್ಲಿ ಅವರೇ ಎಕ್ಸ್ಪ್ಲಿಸಿಟ್ಲಿ ಹೇಳಿರೋ ಹಾಗೆ ಇವ್ರದ್ದು ಅಷ್ಟಿತ್ತು ಇಷ್ಟಿತ್ತು ಅದನ್ನು ನೋಡ್ಕೊಂಡು ನಾವು ಕೊಟ್ವಿ. ಸೊ ಅವೆಲ್ಲ ಸ್ಕೋರ್ಸ್ಗಳನ್ನು ಕೂಡ ಸೆಟಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇವರು ಈ ರೀತಿಯಾದಂಥ ಆರೋಪಗಳನ್ನು ನಮ್ಮ ಮೇಲೆ ಮಾಡಿದ್ದಾರೆ.